ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ಕರ್ನಾಟಕ ರಾಜ್ಯ ಮಡಿವಾಳರು ಈ ಬಂದಿದ್ದೀವಿ ನಾವು. ಈ ಉದ್ದೇಶ ಏನಪ್ಪ ಅಂದರೆ, ಈ ಒಂದು MLC ಪರ್ವ ನಡೀತಿದೆ. ಈಗ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂತಹ KV ಅಮರನಾಥ್ ಅಂತ ಇದ್ದಾರೆ. ಅವರಿಗೆ ಈ ಸಲ ಕಾಂಗ್ರೆಸ್ ಪಕ್ಷದಿಂದ MLC ಕೊಡಲೇಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತಿದ್ದೀನಿ. ಕಾರಣ ಏನಪ್ಪ ಅಂದರೆ, 2022ರಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ದೀವಿ. ಅವ್ರ ಮೂಲಕನೇ ಇದಕ್ಕೆ ಪೂರ್ವ ತಯಾರಿ ಅವರೇ ಮಾಡಿ ಅವ್ರ ಮೂಲಕನೇ ನಾವು ಮಾಡಿದ್ದೀವಿ. ಯಾಕೆಂದರೆ ನಮ್ಮ CM ಸಾಹೇಬರು ಒಂದು ಡಿರೆಕ್ಷನ್ ಕೊಟ್ಟಿದ್ದರು. ಒಂದು ಸಮಾವೇಶ ತುಮಕೂರಲ್ಲಿ ಮಾಡಿದ್ದೀವಿ. ಸಾಲದೊಂದಕ್ಕೆ ನಮ್ಮ ಸಮಾಜದ ಈಗೇನು ನಾವು ನಮ್ಮ ರಾಜ್ಯಾದ್ಯಂತ ಒಂದು 10-12 ಲಕ್ಷ ಏನು ಜನಸಂಖ್ಯೆ ಇದ್ದೀವೋ, ಒಂದು ಪಕ್ಷಕ್ಕೆ ಮನವೊಲಿಸಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರೋದಕ್ಕೆ ನಾವು ಸಹ ಕಾರಣಕರ್ತ ಇದ್ದಾರೆ KV ಅಮರನಾಥ್ ಅವರು. ಹಾಗಾಗಿ ದಯವಿಟ್ಟು ನಮ್ಮ CM ಸಾಹೇಬರಿಗೆ ಮತ್ತು ನಮ್ಮ DK ಸಾಹೇಬರಿಗೆ ನಾವು ಈ ಮೂಲಕ ಮನವಿ ಮಾಡ್ಕೊಂಡೇನಪ್ಪ ಅಂದರೆ, ದಯವಿಟ್ಟು KV ಅಮರನಾಥ್ ಅವರಿಗೆ ದಯವಿಟ್ಟು ಈ ಒಂದು ವರ್ಷದಲ್ಲಿ ಈ ಸಲ ವಿಧಾನ ಪರಿಷತ್ಗೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಈ ಸಂದರ್ಭ ನಾನು ಕೇಳ್ಕೊತೀನಿ. ನಾವು ಕರ್ನಾಟಕ ರಾಜ್ಯ ಮಡಿವಾಳರು ಈ ಬಂದಿದ್ದೀವಿ ನಾವು. ಈ ಉದ್ದೇಶ ಏನಪ್ಪ ಅಂದರೆ, ಈ ಒಂದು MLC ಪರ್ವ ನಡೀತಿದೆ. ಈಗ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂತಹ KV ಅಮರನಾಥ್ ಅಂತ ಇದ್ದಾರೆ. ಅವರಿಗೆ ಈ ಸಲ ಕಾಂಗ್ರೆಸ್ ಪಕ್ಷದಿಂದ MLC ಕೊಡಲೇಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತಿದ್ದೀನಿ. ಕಾರಣ ಏನಪ್ಪ ಅಂದರೆ, 2022ರಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ದೀವಿ. ಅವ್ರ ಮೂಲಕನೇ ಇದಕ್ಕೆ ಪೂರ್ವ ತಯಾರಿ ಅವರೇ ಮಾಡಿ ಅವ್ರ ಮೂಲಕನೇ ನಾವು ಮಾಡಿದ್ದೀವಿ. ಯಾಕೆಂದರೆ ನಮ್ಮ CM ಸಾಹೇಬರು ಒಂದು ಡಿರೆಕ್ಷನ್ ಕೊಟ್ಟಿದ್ದರು. ಒಂದು ಸಮಾವೇಶ ತುಮಕೂರಲ್ಲಿ ಮಾಡಿದ್ದೀವಿ. ಸಾಲದೊಂದಕ್ಕೆ ನಮ್ಮ ಸಮಾಜದ ಈಗೇನು ನಾವು ನಮ್ಮ ರಾಜ್ಯಾದ್ಯಂತ ಒಂದು 10-12 ಲಕ್ಷ ಏನು ಜನಸಂಖ್ಯೆ ಇದ್ದೀವೋ, ಒಂದು ಪಕ್ಷಕ್ಕೆ ಮನವೊಲಿಸಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರೋದಕ್ಕೆ ನಾವು ಸಹ ಕಾರಣಕರ್ತ ಇದ್ದಾರೆ KV ಅಮರನಾಥ್ ಅವರು. ಹಾಗಾಗಿ ದಯವಿಟ್ಟು ನಮ್ಮ CM ಸಾಹೇಬರಿಗೆ ಮತ್ತು ನಮ್ಮ DK ಸಾಹೇಬರಿಗೆ ನಾವು ಈ ಮೂಲಕ ಮನವಿ ಮಾಡ್ಕೊಂಡೇನಪ್ಪ ಅಂದರೆ, ದಯವಿಟ್ಟು KV ಅಮರನಾಥ್ ಅವರಿಗೆ ದಯವಿಟ್ಟು ಈ ಒಂದು ವರ್ಷದಲ್ಲಿ ಈ ಸಲ ವಿಧಾನ ಪರಿಷತ್ಗೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಈ ಸಂದರ್ಭ ನಾನು ಕೇಳ್ಕೊತೀನಿ. ನಾವು ಕರ್ನಾಟಕ ರಾಜ್ಯ ಮಡಿವಾಳರು ಈ ಬಂದಿದ್ದೀವಿ ನಾವು. ಈ ಉದ್ದೇಶ ಏನಪ್ಪ ಅಂದರೆ, ಈ ಒಂದು MLC ಪರ್ವ ನಡೀತಿದೆ. ಈಗ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂತಹ KV ಅಮರನಾಥ್ ಅಂತ ಇದ್ದಾರೆ. ಅವರಿಗೆ ಈ ಸಲ ಕಾಂಗ್ರೆಸ್ ಪಕ್ಷದಿಂದ MLC ಕೊಡಲೇಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತಿದ್ದೀನಿ. ಕಾರಣ ಏನಪ್ಪ ಅಂದರೆ, 2022ರಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ದೀವಿ. ಅವ್ರ ಮೂಲಕನೇ ಇದಕ್ಕೆ ಪೂರ್ವ ತಯಾರಿ ಅವರೇ ಮಾಡಿ ಅವ್ರ ಮೂಲಕನೇ ನಾವು ಮಾಡಿದ್ದೀವಿ. ಯಾಕೆಂದರೆ ನಮ್ಮ CM ಸಾಹೇಬರು ಒಂದು ಡಿರೆಕ್ಷನ್ ಕೊಟ್ಟಿದ್ದರು. ಒಂದು ಸಮಾವೇಶ ತುಮಕೂರಲ್ಲಿ ಮಾಡಿದ್ದೀವಿ. ಸಾಲದೊಂದಕ್ಕೆ ನಮ್ಮ ಸಮಾಜದ ಈಗೇನು ನಾವು ನಮ್ಮ ರಾಜ್ಯಾದ್ಯಂತ ಒಂದು 10-12 ಲಕ್ಷ ಏನು ಜನಸಂಖ್ಯೆ ಇದ್ದೀವೋ, ಒಂದು ಪಕ್ಷಕ್ಕೆ ಮನವೊಲಿಸಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರೋದಕ್ಕೆ ನಾವು ಸಹ ಕಾರಣಕರ್ತ ಇದ್ದಾರೆ KV ಅಮರನಾಥ್ ಅವರು. ಹಾಗಾಗಿ ದಯವಿಟ್ಟು ನಮ್ಮ CM ಸಾಹೇಬರಿಗೆ ಮತ್ತು ನಮ್ಮ DK ಸಾಹೇಬರಿಗೆ ನಾವು ಈ ಮೂಲಕ ಮನವಿ ಮಾಡ್ಕೊಂಡೇನಪ್ಪ ಅಂದರೆ, ದಯವಿಟ್ಟು KV ಅಮರನಾಥ್ ಅವರಿಗೆ ದಯವಿಟ್ಟು ಈ ಒಂದು ವರ್ಷದಲ್ಲಿ ಈ ಸಲ ವಿಧಾನ ಪರಿಷತ್ಗೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಈ ಸಂದರ್ಭ ನಾನು ಕೇಳ್ಕೊತೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.